ಶ್ರಾವಣಿ ಅಂಜನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಒಂದು ಲವ್ ಸ್ಟೋರಿನ ನಾನು ನಿಜವಾಗ್ಲೂ ನೋಡಿಲ್ಲ ಕಣ್ರಿ. ಇಂಥ ತಂದೆ ಮಾತ್ರನೇ ದೇವರಣೆಗೂ ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ಬೇಡ. ಹಾಯ್ ಹಲೋ ನಮಸ್ತೆ, ABC ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಖುಷಿಯಾಗಿರಿ ಸ್ನೇಹಿತರೆ. ಇವತ್ತೊಂದು ಪರ್ಸ್ನಲಿ ನನಗೆ ಭಾಳ ಇಷ್ಟವಾದಂಥ ಕೆಲವು ಚಿತ್ರಗಳಲ್ಲಿ ಈ ಒಂದು ಚಿತ್ರದ ವಿಮರ್ಶೆ ಇವತ್ತು ಮಾಡ್ತಾ ಹೋಗ್ತಾಯಿದ್ದೀನಿ. ಆ ಚಿತ್ರ ಯಾವುದು ಏನು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಈ ತಂಡದ ಬಗ್ಗೆ ಮೊದಲು ಹೇಳಬೇಕು. ಈ ಒಂದು ತಂಡ ಏನಿದೆ, ಈ ಒಂದು ಚಿತ್ರದ ತಂಡ, ನಾಯಕ ನಟ, ನಾಯಕ ನಟಿ ಅಥವಾ ನಿರ್ದೇಶಕ, ಕೊರಿಯೋಗ್ರಾಫರು, ಫೋಟೋಗ್ರಫಿ, ಸಮಗ್ರ ಅಂದರೆ ಈ ಒಂದು ತಂಡ ಏನಿದೆ, ಈ ಒಂದು ಚಿತ್ರದ ತಂಡದ ಛಲ, ಹಠ ನನಗೆ ತುಂಬ ಇಷ್ಟ ಆಯಿತು. ಏನಾದರೂ ಮಾಡಿ ಗೆಲ್ಲಬೇಕಪ್ಪ, ಇಂಥ ಒಳ್ಳೆ ಚಿತ್ರ ಸೋಲ್ಬಾರ್ದಪ್ಪ, ಇಂಥ ಒಳ್ಳೆ ಕತೆ ಜನಕ್ಕೆ ರೀಚ್ ಆಗದಲ್ಲೇ ಎಲ್ಲಿ ಇದಾಗೋಗುತ್ತೋ ಅನ್ನೋ ಒಂದು ಭಯ ತುಂಬ ಇದೆ, ಶಿಸ್ತಿದೆ ಈ ಒಂದು ತಂಡಕ್ಕೆ. ಲವ್ ರೆಡಿ ನಾನು ಇತ್ತೀಚೆಗೆ ಅಂದರೆ ನೆನ್ನೆ ನೋಡಿದಂತಹ ಒಂದು ಸದಭಿರುಚಿಯ ಚಿತ್ರ. ಕಂಪ್ಲೀಟ್ ಫ್ಯಾಮಿಲಿಯವ್ರು ಕೂತು ನೋಡುವಂತಹ ಚಿತ್ರ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಹಾಗೆ ಯಾರಾದರೂ ಹೊಸಬರು ನಮ್ಮ ಈ ಒಂದು ವಾಹಿನಿಯಲ್ಲಿ ಈ ಒಂದು ವಿಡಿಯೋನ ನೋಡ್ತಾಯಿದ್ರೆ ದಯಮಾಡಿ ಈ ಕನ್ನಡಿಗನಿಗೆ ನಿಮ್ಮ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಕೊತಾ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ. ಸೊ ವಿಚಾರಕ್ಕೆ ನೇರವಾಗಿ ಹೋಗೋದಾದರೆ ಸ್ನೇಹಿತರೆ, ಲವ್ ರೆಡಿ, ಲವ್ 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 ಹೆಚ್ಚು ಕಮ್ಮಿ ನಮ್ಮ ಸ್ಕೂಲಿಂದ, ಕಾಲೇಜಿಂದ, ಮಾಸ್ಟರ್ ಡಿಗ್ರಿಯಿಂದ ಅಥವಾ ನಾನು ಮಾಡಿರೋಂಥ ಕೆಲವೊಂದು ಸಿನಿಮಾಗಳ ವಿಮರ್ಶೆಗಳಲ್ಲಿ ಅಥವಾ ನೋಡಿರುವಂತಹ ಸಿನಿಮಾಗಳಲ್ಲಿ ಈ ಒಂದು ಲವ್ ರೆಡ್ಡಿ ದೊಡ್ಡ ಮಟ್ಟದ ಅಂತಂದರೆ ವಿಶಿಷ್ಟವಾದಂಥ ಒಂದು ಸ್ಥಾನವನ್ನು ತಗೊಳುತ್ತೆ. ಯಾಕೆ ಇಷ್ಟೊಂದು ಎಕ್ಸಾಗರೇಷನ್ ಅಂತಂದರೆ, ಸಿನಿಮಾ ನಿಜವಾಗ್ಲೂ ಎಕ್ಸಾಗರೇಷನ್ ಇಲ್ಲವೇ ಇಲ್ಲ ಗುರು. ಸಿನಿಮಾ ಹೇಳಬೇಕು ಅಂತಂದರೆ ಸಿಂಪಲ್ ಆ್ಯಂಡ್ ಸೋಬರ್. ವೈಟ್ ಹೆಂಗಿರುತ್ತೆ ಕಲರು, ಆ ರೀತಿ ಸಿನಿಮಾ. ಆದರೆ ಸೆಕೆಂಡ್ ಹಾಫ್ ಏನಿದೆ, ಕಂಪ್ಲೀಟ್ ಕಾಂಟ್ರಾಸ್ಟ್. ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಲೀಡ್ 20 ಮಿನಿಟ್ಸ್, 20 ನಿಮಿಷಗಳು. ಕ್ಲೈಮ್ಯಾಕ್ಸ್ ಆಗೋದಕ್ಕಿಂತ 20 ನಿಮಿಷಗಳ ಆ ಒಂದು ಅವಧಿ ಏನಿದೆ, ನಿಮ್ಮ ಜೀವಿತಾವಧಿಯಲ್ಲಿ ಮರೆಯದೇ ಇರುವಂತಹ ಸಿನಿಮಾ ಸಾಕಷ್ಟು ಬಂದಿದೆ. ಅಂಥ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಬರೆದಿಟ್ಕೊಳ್ಳಿ, 100% ಸತ್ಯ. ಯಾಕೆ ಈ ಸಿನಿಮಾ ಬಗ್ಗೆ ಇಷ್ಟೊಂದು ಹೇಳ್ತಿದ್ದೀನಿ ಅಂತಂದರೆ, ತುಂಬ ಪ್ರಯತ್ನ ಪಟ್ಟರು ಅಂತ ನಾನು ಹೇಳಿದೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೂಡ ನಡೀತು. ನಮಗೆ ತುಂಬ ಪ್ರೀತಿ ಪಾತ್ರರಾದಂತಹ ಕಿಚ್ಚ ಸುದೀಪ್ರವರು ನಡೆಸ್ಕೊಡುವಂತಹ ಬಿಗ್ ಬಾಸ್ ಸೀಸನ್ 11 ಅದರಲ್ಲಿ ಕಂಟೆಸ್ಟೆಂಟ್ ಲಾಯರ್ ಜಗದೀಶ್ ಅಂತ ಕೂಡ ಬರ್ತಾರೆ. ಆತ ಇದ್ದಂಥ ದಿವಸದಲ್ಲಿ ಕ್ರಶ್ ಆಫ್ ಕರ್ನಾಟಕ ಅಂತ ತೊಗೊಂಡು ಸಾಕಷ್ಟು ಹೆಸರು ಮಾಡಿ ಮನೆ ಮಾತಾಗೋದ್ರು. ಸೊ ಇವ್ರ ಕಡೆಯಿಂದ ಏನಾದರೂ ನಾವು ಇಂಟರ್ವ್ಯೂ ಮಾಡಿಸಿದ್ರೆ ಸ್ವಲ್ಪ ನಮ್ಮ ಒಂದು ಸಿನಿಮಾಗೆ ಪ್ರಮೋಷನ್ ಆಗುತ್ತೆ, ಪಬ್ಲಿಸಿಟಿ ಸಿಗುತ್ತೆ ಅಂತ ತುಂಬ ಪ್ರಯತ್ನ ಪಡ್ತಾಯಿದ್ರು. ಸಾಕಷ್ಟು ವಿಚಾರಗಳಲ್ಲಿ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಒಂದು ಘಟನೆ ಕೂಡ ನಡೆಯುತ್ತೆ. ಏನು ಅಂತಂದರೆ, ಬಾಯಿ ತೆಗೆದ್ರೆ ದರ್ಶನ್ ಮಾತು. ದರ್ಶನ್ ಹೊಗಳ್ತಾರೋ ದರ್ಶನ ತೆಗಳ್ತಾರೋ ಗೊತ್ತಿಲ್ಲ. ಆದರೆ ನಮ್ಮ ದರ್ಶನ್ ಅವ್ರ ಬಗ್ಗೆ ಸಾಕಷ್ಟು ಮಾತುಗಳನ್ನ ಮಾತಾಡಿ ಕುಖ್ಯಾತಿಗೂ ಅಥವಾ ಪ್ರಖ್ಯಾತಿಗೂ ಎರಡಕ್ಕೂ ಉಪಯೋಗಿಸ್ಕೊಂಡಿರುವಂತಹ ಲಾಯರ್ ಜಗದೀಶ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ನಡೆಯುತ್ತೆ. ಆ ಇಂಟರ್ವ್ಯೂನಲ್ಲಿ ಮಾಡಬೇಕಾದ್ರೆ ಶುರು ಮಾಡೋಕ್ಕೆ ಮುಂಚೆನೇ ಒನ್ ಆಫ್ ದಿ ಪ್ರೊಡ್ಯೂಸರ್ ಎದ್ದೋಗ್ಬಿಡ್ತಾರೆ. ಯಾಕೆ ಮಾತಾಡ್ತೀರಾ ನೀವು, ನಿಮ್ಗೆ ಅರ್ಹತೆ ಇಲ್ಲ ದರ್ಶನ್ ಬಗ್ಗೆ ಮಾತಾಡೋಕ್ಕೆ, ಪ್ರತಿಯೊಂದು ಕಡೆ ಹೋದರೂ ಎಲ್ಲ ಕಡೆ ದರ್ಶನ್ ಬಗ್ಗೆ ಮಾತಾಡ್ತೀರಿ ಅಂತ ಒಂದು ಸಣ್ಣ ಪುಟ್ಟ ಜಗಳ ಆಗುತ್ತೆ, ವಾಕ್ ಸಮರ ಆಗುತ್ತೆ. ಸೊ ಅಲ್ಲಿಗೆ ಆ ಒಂದು ಇಂಟರ್ವ್ಯೂ ಕೂಡ ಕ್ಲೋಸ್ ಆಗುತ್ತೆ. ಸೊ ಇವಿಷ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವರ ಪ್ರಯತ್ನ ಫಲಿತಾಂಶ ಏನಾಗುತ್ತೋ ಅದು ಜನಕ್ಕೆ ಬಿಟ್ಟಿದ್ದು. ಸೊ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು. ಇದು ಅಲ್ಲದೆ ಮತ್ತೊಂದು ವಿಚಾರ ಏನು ಅಂತಂದರೆ, ನಮ್ಮ ಕರ್ನಾಟಕದ ಸಲಗ ಕರಿಚಿರತೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದುನಿಯಾ ವಿಜಯ್ ಅವರು ಈ ಸಿನಿಮಾಗೆ ಒಂದು ಪೋಸ್ಟ್ ಹಾಕ್ತಾರೆ, ಚಾಲೆಂಜ್ ಮಾಡಿ ಒಂದು ಪೋಸ್ಟ್ ಹಾಕ್ತಾರೆ. ನಿಮಗೆ ತಾಕತ್ತಿದ್ರೆ ಈ ಒಂದು ಸಿನಿಮಾಗೆ ಬಂದು ಅಳದೆಲೆ ವಾಪಸ್ ಎದ್ದೋಗ್ರಿ, ಲವರ್ಸ್ ಆಗಲಿ, ಮದುವೆ ಆಗಿರೋರಾಗಲಿ, ಪ್ರತಿಯೊಬ್ಬರು ಕೂಡ ಅಳದೆಲೆ ವಾಪಸ್ ಹೋಗ್ರಿ ಅಂತ ಚಾಲೆಂಜ್ ಕೂಡ ಹಾಕ್ತಾರೆ. ಏನಪ್ಪ ವಿಜಯ್ ಅವರು ಈ ಥರ ಒಂದು ಚಾಲೆಂಜ್ ಹಾಕ್ಬಿಟ್ಟಿದ್ದಾರೆ, ಅಷ್ಟಿಷ್ಟ ಆಗ್ಬಿಟ್ಟಿದೆಯಾ ವಿಜಯ್ ಅವ್ರಿಗೆ? ಆಯಪ್ಪ ಮೊದಲೇ ಗೊತ್ತಲ್ಲ, ಯಾರಿಲ್ಲ ಅಂತಂದರೂ ಒಂಟಿಯಾಗೆ ಸಾಧಿಸಿ ತೋರಿಸಿರೋ ಅಂಥವ್ರು. ಫ್ರಮ್ ದಿ ಬಿಗಿನಿಂಗ್ ಅವರ ನಾಯಕ ನಟನಾದ ಮೊದಲ ಚಿತ್ರದಿಂದ ಈವರೆಗೂ ರಿಲೀಸ್ ಆಗಿರುವಂತಹ ಭೀಮಾ ಚಿತ್ರದವರೆಗೂ ಅವ್ರನ್ನವರೇ ಪ್ರೂವ್ ಮಾಡ್ಕೊಂಡ್ಬಂದಿದ್ದಾರೆ ಒಂಟಿಯಾಗೆ. ಆ ವ್ಯಕ್ತಿ ಈ ಸಿನಿಮಾ ಬಗ್ಗೆ ಏನು ಇಂಥ ಒಂದು
ಚಾಲೆಂಜ್ ಕೊಟ್ಬಿಟ್ರಲ್ಲ, ಹಿಂಗೆ ಪ್ರೆಸೆಂಟ್ ಮಾಡ್ತಾವ್ರಲ್ಲ, ನೋಡಲೇಬೇಕು ಅನ್ನೋ ಒಂದು ಕುತೂಹಲ ಹಠ ನಮ್ಮಲ್ಲೂ ಇತ್ತು. ಏನು ಇವ್ರು ಹೇಳಿದ್ದೆಲ್ಲ ಚೆನ್ನಾಗಿದ್ಬಿಡುತ್ತಾ ಅನ್ನೋದೊಂದು ಇದ್ದೇ ಇರುತ್ತೆ, ಸಾಮಾನ್ಯವಾಗಿ ಮನುಷ್ಯನ ಹ್ಯೂಮನ್ ಟೆಂಡೆನ್ಸಿ ಅದು ಅಲ್ವೇ. ಸೊ ಇವಿಷ್ಟೆಲ್ಲ ಪ್ರಯತ್ನಗಳ ನಡುವೆ ಏನಿರ್ಬೋದಪ್ಪ ಅಂತ ಸಿನಿಮಾಗೆ ಹೋಗಿ ಕೂತ್ಕೊಂಡ್ರೆ ನಿಜವಾಗ್ಲೂ ನಿಮಗೆ ಕನ್ವಿನ್ಸ್ ಆಗ್ತೀರಿ, ಇಷ್ಟು ಜನ ಸಪೋರ್ಟ್ ಮಾಡಿರೋದು ಅವರ ಒಂದು ಪ್ರಯತ್ನಕ್ಕೆ ಕನ್ವಿನ್ಸ್ ಆಗ್ತೀರಿ. ಫಸ್ಟ್ ಆಫು ನಾನು ಹೇಳಿದೆ, ಮೊದಲರ್ಧ ಹೇಗಿರುತ್ತೆ ಅಂತಂದರೆ ಸಿಂಪಲ್ ಆ್ಯಂಡ್ ಸೋಬರ್, ವೈಟ್ ಕಲರ್ ಅಂತ ಹೇಳಿದೆ ನಾನು, ಸಿಂಪಲ್ ಆ್ಯಂಡ್ ಸೋಬರ್, ತುಂಬ ಸ್ಮೂತಾಗಿ ಹೋಗುತ್ತೆ, ಎಲ್ಲೂ ಕೂಡ ಬೇಜಾರು ಮಾಡಿಸಲ್ಲ. ಆದರೆ ಈ ಸಿನಿಮಾದಲ್ಲಿ ನಾರಾಯಣ್ ರೆಡ್ಡಿ ಅಂತ ಒಂದು ಕ್ಯಾರೆಕ್ಟರ್ ಮಾಡಿರುವಂತಹ ಅಂಜನ್ ರಾಮಚಂದ್ರ, ಚಿತ್ರದ ನಾಯಕ ನಟ, ಒನ್ ಆಫ್ ದಿ ಪ್ರೊಡ್ಯೂಸರ್. ಸೊ ಚಿತ್ರದಲ್ಲಿ ಬರುವಂತಹ ಅಂಜನ್ ಅನ್ನೋ ಪಾತ್ರ ನಾರಾಯಣ್ ರೆಡ್ಡಿಯಿಂದ ಲವ್ ರೆಡ್ಡಿ ಹೇಗಾಗ್ತಾನೆ ಅನ್ನೋದು ಫಸ್ಟ್ ಹಾಫ್ನಲ್ಲೇ ನಿಮಗೆ ಗೊತ್ತಾಗುತ್ತೆ. ಅದನ್ನು ಮಿಸ್ ಮಾಡ್ದಂಗೆ ನೋಡಿ. ಯಾಕೆ ಅಂತಂದರೆ ಒಂದು ಪ್ರೀತಿ ಹುಟ್ಟೋದಕ್ಕೆ ಕಾರಣ ಏನು, ಪ್ರೀತಿ ಆಗೋದಕ್ಕೆ ಕಾರಣ ಏನು, ಪ್ರೀತಿ ಹೇಗಾಗುತ್ತೆ, ಪ್ರೀತಿನ ಹುಡ್ಕೊಂಡು ಹೋಗ್ಬೇಕಾ, ಇವೆಲ್ಲ ಮಾತ್ರ ನಿಜವಾಗ್ಲೂ ಎಷ್ಟು ಸೂಕ್ಷ್ಮವಾಗಿ ತೋರಿಸಿದ್ದಾರೆ ಅಂತಂದರೆ, ಪ್ರೀತಿ ಹೀಗೆಲ್ಲ ಆಗೋಗುತ್ತಾ, ಪ್ರೀತಿ ಅಂದರೆ ಇದೇನಾ ಅಂತ ನಿಜವಾಗ್ಲೂ ನೀವು ಕ್ವಶನ್ ಮಾಡ್ಕೋತೀರಿ. ಸೊ ಫಸ್ಟ್ ಹಾಫ್ ಇಷ್ಟ ಆಗುತ್ತೆ. ಒಂದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಎಲ್ಲೂ ಕೂಡ ಎಕ್ಸಾಗ್ರೇಷನ್ ಇಲ್ಲ. ಆ ಚೌಕಟ್ಟಿಗೆ ಏನು ಬೇಕು, ಆ ಸಿನಿಮಾಗೆ ಏನು ಬೇಕು, ಆ ಒಂದು ಸ್ಕ್ರೀನ್ ಪ್ರೆಸೆನ್ಸ್ಗೆ ಅಥವಾ ಒಂದು ಶಾರ್ಟ್ಗೆ ಏನು ಬೇಕು, ಆ ಸೀನ್ಗೆ ಏನು ಬೇಕು, ಅಷ್ಟೇ ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ. ನಾಯಕ ನಟನ್ನು ಎಕ್ಸಾಗ್ರೇಟ್ ಮಾಡಬೇಕು, ಫೈಟ್ಸಲ್ಲಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಬಿಲ್ಡಪ್ಸೇ ಇಲ್ಲ. ನಾನು ಹೇಳೋದು ಸಿಂಪಲ್ ಆ್ಯಂಡ್ ಸೋಬರ್, ಸಕ್ಕ ಸ್ಮೂತಾಗಿದೆ ಸಿನಿಮಾ. ಆದರೆ ಬೋರ್ ಅಂತೂ ಎಲ್ಲೂ ಆಗಲ್ಲ. ಆದರೆ ಸೆಕೆಂಡ್ ಹಾಫ್ ಲೀಡ್ಗೆ ಹೋಗ್ತೀವಿ ಅಥವಾ ಕ್ಲೈಮ್ಯಾಕ್ಸ್ ಲೀಡ್ಗೆ ಹೋಗ್ತೀವಲ್ವ, ಆ 20 ನಿಮಿಷಗಳು ನಿಜವಾಗ್ಲೂ ಚಾಲೆಂಜ್ ಮಾಡಿದಂಥ ವಿಜಯ್ ಅವ್ರಿಗೆ ನಿಜವಾಗ್ಲೂ ಸಲ್ಯೂಟ್. ಸರ್ ನೀವು ಹೇಳಿದ್ದು ಸತ್ಯ. ಯಾಕೆ ಅಂತಂದರೆ ಎಂಥ ಕಲ್ಲು ಮನಸ್ಸಿರೋರ್ಗೂ ಹತ್ತು ಕರ್ಕೊಂಡು ಆಚೆ ಬರೋದಂತೂ ಸ್ಪಷ್ಟವಾಗಿ ಕಾಣುತ್ತೆ. ಎಷ್ಟೋ ಜನ ಚಾಲೆಂಜಿಗೆ ಬಂದು ಕಣ್ಣೀರು ಹಾಕಿ ಹೋದಂಥವ್ರು ಇದ್ದಾರೆ. ಸೊ ಇವಿಷ್ಟು ಹೇಳಾದಮೇಲೆ ನಟ ನಟಿಯರ ಬಗ್ಗೆ ಹೇಳಲೇಬೇಕು, ಅಥವಾ ಒಂದು ಲೈನ್ ಹೇಳಲೇಬೇಕು. ಇಷ್ಟೊತ್ತು ಅನುಭವ ಹೇಳಿದೆ ಅಷ್ಟೇ, ವಿಮರ್ಶೆ ಜಾಸ್ತಿ ಹೇಳ್ಬಾರ್ದು. ಯಾಕಂದರೆ ಇಲ್ಲಿ ಬಿಟ್ಕೊಟ್ಬಿಟ್ರೆ ನೀವು ಸಿನಿಮಾದಲ್ಲಿ ಏನೂ ಸಿಕ್ಕಲ್ಲ. ವಿಮರ್ಶೆ ಒಂದು ಲೈನ್ ಹೇಳಬೇಕು ಅಂತಂದರೆ, ಒಂದು ವಸುದೈವ ಕುಟುಂಬ, ಅಣ್ಣ ತಮ್ಮದಿರ ಜೊತೆ ಬೆಳೆದು ಬಂದಂಥ 12 ಜನರ ಜೊತೆ ಬೆಳೆದು ಬಂದಂಥ ನಾಯಕ ನಟ ನಾರಾಯಣ್ ರೆಡ್ಡಿ, ಆ ಒಂದು ತುಂಬು ಕುಟುಂಬದಲ್ಲಿ ಆತನಿಗೆ ಸಿಗುವಂತಹ ಪ್ರೀತಿ ಎಲ್ರಿಗಿಂತ ಹೆಚ್ಚು, ಆತನೂ ಕೂಡ ಪ್ರೀತಿ ಆಗೋಗುತ್ತೆ ಒಂದು ಹುಡುಗಿ ಮೇಲೆ. ಅದೇ ಸಿನಿಮಾ ಕತೆ. ಆ ಸಿನಿಮಾದಲ್ಲಿ ಪ್ರೀತಿ ಮಾಡಿದವ್ರನ್ನ ಆತ ಪಡಿಯಲ್ವಾ, ಮದುವೆ ಆಗ್ತಾನ ಇಲ್ವಾ, ಅಲ್ಲಿ ಸಿಗುವಂತಹ ಟ್ವಿಸ್ಟ್ ಆ್ಯಂಡ್ ಟೇಲ್ಸು, ಸ್ವೀಟಿ ಅನ್ನೋ ಪಾತ್ರ, ನಾಯಕ ನಟನ ತಮ್ಮನ ಪಾತ್ರ, ನಾಯಕ ನಟನ ಮದುವೆ ಆಗುತ್ತಾ ಇಲ್ವಾ, ಇದು ಕ್ವಶನ್ ಮಾರ್ಕ್ ಆಗಿ ಉಳಿಯುತ್ತೆ. ಆದರೆ ಶ್ರಾವಣಿ ಅನ್ನೋ ಒಂದು ಪಾತ್ರ ಮಾಡಿದಾಳಲ್ಲ ಈ ಹುಡುಗಿ, ಇಬ್ಬರು ಕೂಡ ಲೋಕಲ್ ಚಿಕ್ಕಬಳ್ಳಾಪುರದವರೇ. ನಿಜವಾಗ್ಲೂ ಪ್ರತಿಯೊಬ್ಬರ ಹಳೆ ಸ್ಕೂಲ್ ಡೋಗಳು, ಕಾಲೇಜ್ ಡೋಗಳು, ಎಲ್ಲ ಡೋಗಳು, ಕೆಲಸದಲ್ಲಿ ಸಿಗುವಂತಹ ಡೋಗಳು, ಎಲ್ಲ ಡೋಗಳು ಜ್ಞಾಪನ ಬರುತ್ತೆ. ಯಾಕಂತಂದರೆ ಅಷ್ಟು ಸಿಂಪಲ್ಲಾಗಿ, ಅಷ್ಟು ಮುಗ್ಧವಾಗಿ, ಏನಂತಾರೆ, ನಮ್ಮ ಕಲ್ಪನೆಗೆ ಮೀರಿದಂತಹ ಒಂದು ಹುಡುಗಿ, ಅಥವಾ ಸರಿಸಾಮಾನ್ಯವಾಗಿ ಸಿಗುವಂತಹ ಅಕ್ಕಪಕ್ಕ ಮನೆಯಲ್ಲಿರುವಂತಹ ಹುಡುಗಿ, ತುಂಬ ಸಿಂಪಲ್ಲಾಗಿ ಕಾಣುವಂತಹ ಹುಡುಗಿ, ಎಲ್ರಿಗೂ ಇಷ್ಟ ಆಗುವಂತಹ ಶ್ರಾವಣಿ ನಿಜವಾಗ್ಲೂ ಅದ್ಭುತವಾದಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಕಡೆ 20 ನಿಮಿಷ ಇದೆಯಲ್ವಾ, ಅಲ್ಲಿ ಹೀರೋಯಿನ್ನು, ಹೀರೋ, ತಂದೆ, ಇಂಥ ತಂದೆ ನಿಜವಾಗ್ಲೂ ಹೇಳ್ತೀನಿ ಯಾವ ಹೆಣ್ಮಕ್ಳಿಗೂ ಅಥವಾ ಯಾವ ಗಂಡು ಮಕ್ಳಿಗೂ ಇರೋದು ಬೇಡ. ಒಂದು ಮನೆಯಲ್ಲಿ ಪ್ರೀತಿಗೆ ಪ್ರೋತ್ಸಾಹ, ಇಡೀ ಸಂಸಾರನೇ ನಿಂತ್ಕೊಳ್ಳುತ್ತೆ. ಯಾರು ನಮ್ಮ ನಾರಾಯಣ್ ರೆಡ್ಡಿ ಅಥವಾ ಲವ್ ರೆಡ್ಡಿ ಪ್ರೀತಿಗೆ ಇಡೀ ಸಂಸಾರ ನಿಂತ್ಕೊಳ್ಳುತ್ತೆ. 12 ಜನ ನಿಂತ್ಕೋತಾರೆ ಅವನಿಗೆ ಸಪೋರ್ಟ್ ಮಾಡೋಕ್ಕೆ. ಒಂದು ಕಡೆ ಆ ಹುಡುಗಿಗೆ ಸಪೋರ್ಟ್ ಸಿಗುತ್ತಾ, ಆತನ ತಂದೆ ತಾಯಿಯಿಂದ ಸಪೋರ್ಟ್ ಸಿಗುತ್ತಾ, ಆಕೆ ಗೆಲ್ತಾಳ, ಅವಳು ಪ್ರೀತಿ ಮಾಡಿರ್ತಾಳ, ಪ್ರೀತಿ ಮಾಡಿದ್ರೆ ಏನಾಗುತ್ತೆ, ಪ್ರೀತಿ ಒಪ್ಕೊಂಡ್ರೆ ಏನಾಗುತ್ತೆ, ಮದುವೆ ಮಾಡ್ಕೊಂಡ್ರೆ ಏನಾಗುತ್ತೆ. ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂತ ನಿಮಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಗ್ಬೋದು. ಆ ಕನ್ಫ್ಯೂಷನ್ ಸ್ಟೇಟ್ನಲ್ಲೇ ಸಿನಿಮಾ ಹೋಗಿ ನೋಡಿ. ಶ್ರಾವಣಿ, ಅಂಜನ್ನು ಅದ್ಭುತವಾಗಿ ಮಾಡಿದ್ದಾರೆ. ಇಂಥ ಒಂದು ಲವ್ ಸ್ಟೋರಿನ ನಾನು ನಿಜವಾಗ್ಲೂ ನೋಡಿಲ್ಲ ಕಣ್ರಿ. ಇಂಥ ತಂದೆ ಮಾತ್ರ ದೇವರಣೆಗೂ ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೂ ಬೇಡ. ಅವ್ರು ಪ್ರೀತಿ ಮಾಡಲಿ ಬಿಡಲಿ, ಆದರೆ ಆ ಪೊಸೆಸಿವ್ನೆಸ್ಸು, ಆ ಒಂದು ಆ್ಯಕ್ಟಿಂಗು, NT ರಾಮಸ್ವಾಮಿ, ಅಪ್ಪ ನಿಮ್ಮ ನಿಜವಾಗ್ಲೂ ನೋಡಿದ್ದೀನಿ ನಾನು. ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀನಿ, ಸಾಕಷ್ಟು ಸೀರಿಯಲ್ಗಳಲ್ಲಿ ನೋಡಿದ್ದೀನಿ. ಸಹಜವಾದ ಅಭಿನಯ ಮಾಡ್ತೀರಾ. ಆದರೆ ಈ ಒಂದು ಪಾತ್ರ ನಿಜವಾಗ್ಲೂ ನಿಮ್ಮ ಪುಣ್ಯ. ಈ ಥರ ಒಂದು ಅದ್ಭುತವಾದ ಕಲಾವಿದ ನೀವು, ಅದು ಎರಡು ಮಾತಿಲ್ಲ. ಆದರೆ ಈ ಪಾತ್ರ ಮಾಡಬೇಕು ಅಂದರೆ ನಿಜವಾಗ್ಲೂ
ಗಟ್ಟಿ ಗುಂಡಿಗೆ ಬೇಕು, ನಾಳೆ ದಿವಸ ಏನಂತಾರೋ ಜನ, ಅದನ್ನೆಲ್ಲ ಏನು ಯೋಚನೆ ಮಾಡ್ದಲ್ಲೇ ನೀವು ಒಪ್ಕೊಂಡಿದ್ದೀರಲ್ಲ, ನಿಜವಾಗ್ಲೂ ನಿಮ್ಮ ಪಾತ್ರ, ಶ್ರಾವಣಿ ಪಾತ್ರ, ಅಂಜನ್ ಪಾತ್ರ, ನೀವು ಮನಸ್ಸು ಹಿಂಗೆ ಅನ್ನಿಸ್ಬಿಡುತ್ತೆ ಲಾಸ್ಟಲ್ಲಿ ಮಾತ್ರ. ಬಾ ಇಂಥ ಲವ್ ಸ್ಟೋರಿ ನಿಜವಾಗ್ಲೂ ಹೇಳ್ತೀನಿ, ಮಿಸ್ ಮಾಡ್ದಂಗೆ ಲವ್ ರೆಡ್ಡಿ ನೋಡಿ. ದುಡ್ಡು ಕೊಟ್ಟು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ 2 ಗಂಟೆಗಳ ಕಾಲ ನೋಡಬೇಕು, ಒಂದು ಒಳ್ಳೆ ಫೀಲಿಂದ ಆಚೆ ಬರಬೇಕು ಅಂತಿದ್ರೆ ಲವ್ ರೆಡ್ಡಿ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ. ಸೊ ಇವಿಷ್ಟಾಗಿತ್ತು ಸ್ನೇಹಿತರೆ, ಸಾಕಷ್ಟು ಸ್ವಂತ ಅನುಭವ ಹೇಳ್ಬಿಟ್ಟೆ ನಾನು ಸಿನಿಮಾಗಿನ್ನ ಅನ್ಕೊತೀನಿ, ಯಾಕಂದರೆ ಅಷ್ಟು ಖುಷಿಯಾಗಿದೆ ಈ ಸಿನಿಮಾ ನೋಡಿ. ದಯವಿಟ್ಟು ಮಿಸ್ ಮಾಡ್ದಂಗೆ ಈ ಒಂದು ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ABC ನ್ಯೂಸ್ ಕರ್ನಾಟಕ.